Hi, I'm Kaviraj from scoringtarget.com. In today's session, we are going to discuss formative assessment 2 based on LBA question bank for 10th standard students. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾವು LBA ಒಂದು ಪ್ರಶ್ನೆ ಕೋಟಿ ಆಧಾರದ ಮೇಲೆ FA2 ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ಸ್ಕ್ರೀನ್ ಮೇಲೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಅನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದು ಸಬ್ಜೆಕ್ಟ್ ಇಂಗ್ಲಿಷ್ ಕ್ಲಾಸ್ 10th ಮಾರ್ಚ್ 20 ಟೈಮ್ 45 ಮಿನಿಟ್ಸ್. ಇದರಲ್ಲಿ ಮೇನ್ ಕ್ವೆಶನ್ ನಂಬರ್ 1 ಏನಿದೆ, ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಒಂದೊಂದು 2 ಪ್ರಶ್ನೆಗಳು ಒಂದೊಂದು ಅಂಕಕ್ಕೆ ಸಂಬಂಧಪಟ್ಟಂಥದ್ದು. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇಲ್ಲಿ ನಮಗೆ ಕ್ವೆಶನ್ ಟ್ಯಾಗ್ ಅನ್ನು ಕೇಳಿದ್ದಾರೆ. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಈ ಸ್ಟೇಟ್ಮೆಂಟ್ ಮೇಲೆ ನಾವು ಇಲ್ಲಿ ಕ್ವೆಶನ್ ಟ್ಯಾಗ್ ಅನ್ನು ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ತುಂಬಬೇಕು. ಆಪ್ಷನ್ ಎ ಡಿಡಂಟ್ ದೇ, ಬಿ ಹ್ಯಾಡಂಟ್ ದೇ, ಸಿ ಹ್ಯಾವಂಟ್ ದೇ, ಡಿ ಡೋಂಟ್ ದೇ. ಸೊ ಇಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಮೊದಲು ನಾವು ನೋಡಬೇಕು. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದೆ ಮತ್ತು ಪಾಸಿಟಿವ್ ಇದೆ. ಸೊ ಪಾಸ್ಟ್ ಪರ್ಫೆಕ್ಟ್ನ ಹ್ಯಾಡ್ ಇದೆ, ಅದ್ರ ಜೊತೆಗೆ ನಾಟ್ ಅನ್ನು ಸೇರಿಸಬೇಕು. ಅಂದರೆ ಹ್ಯಾಡಂಟ್ ಇದಂಥ ಆಪ್ಷನ್ ಯಾವುದಿದೆ? ಇದಿರೋದು ಇದು ಒಂದಿದೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ಹ್ಯಾಡಂಟ್ ದೇ. ಸೊ ನಾವು ಕೀ ಆನ್ಸರ್ ಕೂಡ ನೋಡ್ಬೋದು, ಆಪ್ಷನ್ ಬಿ ಹ್ಯಾಡಂಟ್ ದೇ. ಓಕೆ, ಸೊ ಮೂವ್ ಟು ದಿ ಸೆಕೆಂಡ್ ಕ್ವೆಶನ್. ರೀಡ್ ದಿ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಇಫ್ ಕ್ಲಾಸ್. ಸೊ ಬಿಟ್ಟ ಸ್ಥಳವನ್ನು ಇಫ್ ಕ್ಲಾಸ್ನಿಂದ ತುಂಬಿ ಅಂತ ಇದೆ. ಸೊ ನಾವು ಮೊದಲು ಕನ್ವರ್ಸೇಷನನ್ನು ಓದ್ಕೊಂಬರೋಣ. ಇಲ್ಲಿ ಸವಿತಾ ಮತ್ತು ಮಧುರ ಮಧ್ಯೆ ಇರ್ತಕ್ಕಂಥ ಒಂದು ಸಂಭಾಷಣೆ. ಸವಿತಾ ಏನು ಕೇಳ್ತಾಳೆ? ಡಿಡ್ ಯು ಗೋ ಟು ದಿ ಭರತನಾಟ್ಯಂ ಪ್ರೋಗ್ರಾಮ್? ಸೊ ಸವಿತಾ ಕೇಳ್ತಾಳೆ, ನೀನು ಭರತನಾಟ್ಯಂ ಪ್ರೋಗ್ರಾಮ್ಗೆ ಹೋಗಿದ್ದೀಯಾ ಅಂತ. ಅದಕ್ಕೆ ಮಧುರ ಹೇಳ್ತಾಳೆ, ಎಸ್ ಐ ಹ್ಯಾಡ್ ಬಿನ್ ವಿತ್ ಮೈ ಫ್ಯಾಮಿಲಿ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಹೌದು, ನಾನು ಕುಟುಂಬದ ಜೊತೆ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು ಅಂತ. ಅದಕ್ಕೆ ಸವಿತಾ ಏನು ಹೇಳ್ತಾಳೆ? ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಜಾಯಿನ್ಡ್ ಯು. ಒಂದು ವೇಳೆ ನೀನು ನನಗೂ ಕೂಡ ಕರೆದಿದ್ರೆ ನಾನು ಕೂಡ ಬರ್ತಾ ಇದ್ದೆ ಅಂತ. ಈ ಒಂದು ಸೆಂಟೆನ್ಸಿಂದ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಇಲ್ಲಿ ಇಫ್ ಕ್ಲಾಸ್ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ತುಂಬಬೇಕು ನಾವು. ಸೊ ಇಲ್ಲಿ ನೋಡಿ ಏನಿದೆ, ನೀನು ಒಂದು ವೇಳೆ ಕರೆದಿದ್ರೆ ನಾನು ಬರ್ತಿದ್ದೆ ಅನ್ನೋದು ಪಾಸಿಟಿವ್. ಸೊ ಇಲ್ಲಿ ಉತ್ತರ ಯಾವುದಾಗುತ್ತೆ? ವುಡ್ ಹ್ಯಾವ್, ಅಂದರೆ ಆಪ್ಷನ್ ಡಿ. ನೋಡ್ಕೊಂಬರೋಣ, ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಇದು ಮೂರನೇ ಪ್ರಶ್ನೆ, ಮೇನ್ ಕ್ವೆಶನ್ ಸೆಕೆಂಡಲ್ಲಿ ಬರ್ತಕ್ಕಂಥದ್ದು. ಡೂ ಆಸ್ ಎ ಡೈರೆಕ್ಟೆಡ್. 2 ಪ್ರಶ್ನೆಗಳು ಒಂದೊಂದು ಅಂಕದ್ದು. ಇದರಲ್ಲಿ ಮೂರನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೋಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಕಾಲಮ್ ಎ ಅಲ್ಲಿ ಸೋಷಿಯಲ್ ಅಂತ ಕೊಟ್ಟಿದ್ದಾರೆ, ಬಿ ಅಲ್ಲಿ 4 ಪದ ಇರುತ್ತೆ. ಇದಕ್ಕೆ ಸೋಷಿಯಲ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ಆನೆಸ್ಟಿ, ಮಿನಿಸ್ಟರ್, ಜಸ್ಟಿಸ್, ಸ್ಪೀಕರ್. ಸೊ ಇಲ್ಲಿ ಕರೆಕ್ಟ್ ಯಾವುದು? ಸೋಷಿಯಲ್ ಜಸ್ಟಿಸ್, ಅಂದರೆ ಸಾಮಾಜಿಕ ನ್ಯಾಯ. ಸೊ ಆನ್ಸರ್ ನೋಡ್ಕೊಂಬರೋಣ, ಸೋಷಿಯಲ್ ಜಸ್ಟಿಸ್ ರೈಟ್. ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಫೋರ್ತ್ ಕ್ವೆಶನ್, ಪಿಕ್ ಔಟ್ ದಿ ವರ್ಡ್ ವಿಚ್ ಹ್ಯಾಸ್ ಓನ್ಲಿ 2 syllable. ಇಲ್ಲಿ 4 ವರ್ಡ್ಗಳಿವೆ, ಇದರಲ್ಲಿ 2 syllable ಇದ್ದದ್ದು ಯಾವುದಿದೆ ಅಂತ ಕೇಳಿದ್ದಾರೆ. ಜನರಲ್, ಲಿಟಲ್, ಪ್ಲ್ಯಾನ್, ಸ್ಕೂಲ್. ಸೊ ಆನ್ಸರ್ ಲಿಟಲ್. ಈ ವರ್ಡ್ ಏನಿದೆ 2 syllable ಇದೆ. ಸೊ ಕೀ ಆನ್ಸರಲ್ಲಿ ಕೂಡ ನೋಡ್ಬೋದು, ಲಿಟಲ್. ನೆಕ್ಸ್ಟ್ ಮೇನ್ ಕ್ವೆಶನ್ ಬರ್ ಥರ್ಡಲ್ಲಿ, ಆನ್ಸರ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್. ಕ್ಲೂಸ್ ಆರ್ ಗಿವನ್. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಏನೇನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ, ಎ ಕ್ಲೂಸು ಮತ್ತು ಬಿ ಕ್ಲೂಸ್. ಅದನ್ನು ಈ ಪ್ಯಾರಾಗ್ರಾಫಲ್ಲಿ ಸರಿಪಡಿಸಿ ಈ ಪ್ಯಾರಾಗ್ರಾಫನ್ನು ಇನ್ನೊಮ್ಮೆ ಬರೀಬೇಕು. ಇದು ಒಂದೊಂದು ಅಂಕದ್ದು 2 ಪ್ರಶ್ನೆ ಇರುತ್ತೆ. ಸೊ ಮೊದಲು ನಾವು ಪ್ಯಾರಾಗ್ರಾಫನ್ನು ಓದ್ಕೊಳ್ಳೋಣ. ದೇರ್ ವಾಸ್ ನಥಿಂಗ್ ವಿ ಕುಡ್ ಡು, ಲೀಗಲಿ ವಿ ಓನ್ಡ್ ದ ಟ್ರೀಸ್, and the old man had been so generous, refusing what amount to a fortune for him. ಈಗ ಮೊದಲೇ ಕ್ಲೂ ಏನಿದೆ? ಕಂಜಕ್ಷನ್ ಟು ಬಿ ಕರೆಕ್ಟೆಡ್. ಅಂದರೆ ಇಲ್ಲಿ ಒಂದೆಲ್ಲೋ ಕಂಜಕ್ಷನ್ ತಪ್ಪಾಗಿದೆ, ಸರಿಪಡಿಸಿ ಅಂತ. ನೋಡ್ಕೊಂಬರೋಣ. ದೇರ್ ವಾಸ್ ನಥಿಂಗ್ ವಿ ಕುಡ್ ಡು, ಲೀಗಲಿ ವಿ ಓನ್ಡ್ ದ ಟ್ರೀಸ್. ಇಲ್ಲಿ ಆ್ಯಂಡ್ ಇದೆ ಅಲ್ಲ, ಇದು ಬಟ್ ಆಗಬೇಕು, ದಟ್ ಈಸ್ ದ ಕಂಜಕ್ಷನ್. ನೆಕ್ಸ್ಟ್ ಬಿ ಏನಿದೆ? ಆಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್.
ಕರೆಕ್ಟೆಡ್. ಇಲ್ಲಿ ಅಡ್ವರ್ಬ್ ತಪ್ಪಾಗಿದೆ, ಅದನ್ನು ಸರಿಪಡಿಸಿ ಅಂತ ಕೇಳಿದ್ದಾರೆ. ಅಡ್ವರ್ಬ್ ಎಲ್ಲಿ ತಪ್ಪಾಗಿದೆ? ಇದು ಲೀಗಲಿ owned the old trees and the old man had been so generous refuse what amount of fortune for him. ಸೊ ಆನ್ಸರ್ ನೋಡ್ಕೊಂಬರೋಣ. ಇಲ್ಲಿ ಏನಿದೆ, ಲೀಗಲ್ ಇಸ್ ದ ರೈಟ್ ಆನ್ಸರ್. ಲೀಗಲಿ. ಓಕೆ, ನಾವು ಈಗ ಮುಂದಿನ ಪ್ರಶ್ನೆ ಹೋಗೋಣ. ಮೇನ್ ಕ್ವೆಶನ್ ನಂಬರ್ 4 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರಿ ಅಂತ ಇದೆ. 2 ಅಂಕದ 2 ಪ್ರಶ್ನೆ. ಕ್ವೆಶನ್ ನಂಬರ್ 6, ಹೂ ವೇರ್ ದ ನೋಟೇಬಲ್ ಮೆಂಬರ್ಸ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ? ಕರಡು ರಚನಾ ಸಮಿತಿಯ ಸದಸ್ಯರು ಯಾರ್ಯಾರಾಗಿದ್ರು? ಇದು ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ ಈ ಒಂದು ಪ್ರಶ್ನೆ. ಕರಡು ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು. ಸೊ ಆನ್ಸರ್ ಅನ್ಕೊಂಬರೋಣ. ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಡ್ 7 ನೋಟೇಬಲ್ ಮೆಂಬರ್ಸ್. ಅಲ್ಲಿ ಭಾಳಷ್ಟು ಜನ ಇದ್ದರು, 7 ಜನ ಇದ್ದರು. ಬಟ್ ನಮಗೆ ಪಾಠದಲ್ಲಿ ಎಷ್ಟಿದೆ ನಾನು ಅಷ್ಟನ್ನು ಮಾತ್ರ ಇಲ್ಲಿ ಕೊಡ್ತಾ ಇದ್ದೀನಿ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, KM ಮುನ್ಸಿ. ಈ 3 ಜನ ಹೆಸರು ಬರ್ದ್ರೆ ಸಾಕು. ಇನ್ನು ಅಂಬೇಡ್ಕರ್ ಅವರಂತೂ ಚೇರ್ಮನ್ ಇದ್ದರು, VN ರಾವ್ ಅವರಂತೂ ಅಡ್ವೈಸರ್ ಇದ್ದರು. ಸೊ ಅವರೆಲ್ಲ ಹೆಸರು ಬೇಡ. ಈ 3 ಜನದ ಹೆಸರು ಈಗಾಗಲೇ ನಮ್ಮ ಪಾಠದಲ್ಲಿ ಮೆನ್ಷನ್ ಮಾಡಿದ್ರು. ಹೀಗಾಗಿ ನಾನು 3 ಜನರ ಮಾತ್ರ ಕೊಟ್ಟಿದ್ದೀನಿ. ಬಟ್ ಟೋಟಲ್ ಇರೋದು 7. ಓಕೆ, ನೆಕ್ಸ್ಟು 7ನೇ ಪ್ರಶ್ನೆ. ಹೌ ಕುಡ್ ಡಿಕ್ಕಿ ಡೋಲ್ಮಾ ಅಚೀವ್ ದ ಗ್ರೇಟ್ ಫಿಯೇಟ್ ಇವನ್ ವಿತ್ ಹರ್ ಹಾರ್ಡ್ಶಿಪ್ಸ್? ಡಿಕ್ಕಿ ಡೋಲ್ಮಾಗೆ ಅಷ್ಟು ಕಷ್ಟಗಳಿದ್ರು ಕೂಡ ಯಾವ ಥರ ಸಾಧನೆ ಮಾಡಿದ್ರು ಅಂತ ಪ್ರಶ್ನೆ. ಇದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ದಿಂದ ಈ ಒಂದು ಪ್ರಶ್ನೆ. ಸೊ ಡಿಕ್ಕಿ ಡೋಲ್ಮಾ ಅವರಿಗೆ ಕಷ್ಟ ಇದ್ರು ಕೂಡ ಯಾವ ಥರ ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವೀಗ ನೋಡ್ಕೊಂಬರೋಣ. ಡಿಕ್ಕಿ ಡೋಲ್ಮಾ ನೆವರ್ ಫೆಲ್ಟ್ ಮೌಂಟೇನರಿಂಗ್ ಅ ಟಫ್ ಸ್ಪೋರ್ಟ್. ಸೊ ಡಿಕ್ಕಿ ಡೋಲ್ಮಾ ಅವರು ಪರ್ವತ ಏರೋದು ಟಫ್ ಅಂತ ಯಾವಾಗ ಕೂಡ ಅವರು ಅಂದ್ಕೊಂಡಿರಲಿಲ್ಲ. ಸಿ ಹ್ಯಾಡ್ ಜೀಲ್ ಆಫ್ ಫಾರ್ ವರ್ಕ್. ಜೀಲ್ ಅಂದ್ರೇನು? ಉತ್ಸಾಹ. ಅವರಿಗೆ ಕೆಲಸ ಮಾಡೋದು, ತುಂಬ ಕಷ್ಟಪಟ್ಟು ಕೆಲಸ ಮಾಡೋದು ಅಂದರೆ ತುಂಬ ಒಂದು ಉತ್ಸಾಹ. ಸಿ ವಾಸ್ ಡಿಟರ್ಮೈನ್ಡ್ ಆ್ಯಂಡ್ ಸಿನ್ಸಿಯರ್ ಇನ್ ಬಿಯರಿಂಗ್ ದಿ ರೆಸ್ಪಾನ್ಸಿಬಿಲಿಟೀಸ್. ಯಾವುದೇ ಜವಾಬ್ದಾರಿಗಳಾಗಿರ್ಬೋದು ಅವುಗಳನ್ನು ನಿಭಾಯಿಸ್ತಕ್ಕಂಥ ಒಂದು ದೃಢವಾದ ನಿರ್ಧಾರ ಮತ್ತು ಪ್ರಾಮಾಣಿಕತೆ ಅವರ ಹತ್ರ ಇತ್ತು. ಸಿ ನ್ಯೂಸ್ ದ್ಯಾಟ್ ಸಕ್ಸಸ್ ಫಾಲೋಸ್ ದ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಫ್ರಮ್ ಹರ್ ಅರ್ಲಿ ಹಾರ್ಡ್ಶಿಪ್ಸ್ ಆಫ್ ಲೈಫ್. ಸೊ ಡಿಕ್ಕಿ ಡೋಲ್ಮಾ ಅವ್ರು ಏನು ಅಂದ್ಕೊಂಡಿದೆ ಅಂದರೆ, ಸಕ್ಸಸ್ ಫಾಲೋ ಆಗಬೇಕು, ಸಕ್ಸಸ್ ನಮ್ಮ ಬೆನ್ನ ಹತ್ತಿ ಬರಬೇಕಂದ್ರೆ ನಮ್ಮ ಹತ್ರ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಇರಬೇಕು. ಹಾರ್ಡ್ ವರ್ಕ್ ಅಂದರೆ ಕಷ್ಟಪಟ್ಟು ಓದೋದು, ಶ್ರಮ ವಹಿಸ್ತಕ್ಕಂಥ ಒಂದು ಸಾಮರ್ಥ್ಯ. ಡೆಡಿಕೇಶನ್ ಅಂದರೆ ಸಮರ್ಪಣಾ ಮನೋಭಾವನೆ, ನಮ್ಮ ಟೈಮು, ಟ್ಯಾಲೆಂಟ್ ಎಲ್ಲವನ್ನ ಅದಕ್ಕಾಗಿ ಇಡೋದು. ದ್ಯಾಟ್ ಈಸ್ ಓಕೆ. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 5. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 sentences. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 5-6 ವಾಕ್ಯ ಅಂದರೆ ಕಾಮನ್ ಆಗಿದ್ದು 3 ಅಂಕದ ಪ್ರಶ್ನೆ ಇರುತ್ತೆ. ನೋಡೋಣ ಆನ್ಸರ್ ಏನಿದೆ. ಹೌ ಡಸ್ ದ ಪೋಯೆಟ್ ವಿಶ್ ಟು ಪ್ರೈಸ್ ದ ಮದರ್ ಇಂಡಿಯಾ ಇನ್ ದ ಪೋಯಮ್ ದಿ ಸಾಂಗ್ ಆಫ್ ಇಂಡಿಯಾ? ಅಂದರೆ ಸಾಂಗ್ ಆಫ್ ಇಂಡಿಯಾ ಕವನದಲ್ಲಿ ಇಲ್ಲಿ ಕವಿಯವರು ತಾಯಿ ಭಾರತ ಮಾತೆಯನ್ನು ಯಾವ ಥರ ಹಾಡಿ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅಂದರೆ ಯಾವ ಥರ ತಾಯಿ ಭಾರತೀಯನ ವರ್ಣನೆ ಮಾಡಿ ಹಾಡಬೇಕಂತ ಕವಿ ಬಯಸ್ತಾ ಇದ್ರು ಅನ್ನೋದು ಇಲ್ಲಿ ಬರಿಬೇಕು. ಸೊ 8ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಇನ್ ದ ಸಾಂಗ್ ಆಫ್ ಇಂಡಿಯಾ ದ ಪೋಯೆಟ್ ವಿಶಸ್ ಟು ಪ್ರೈಸ್ ಮದರ್ ಇಂಡಿಯಾ ಇನ್ ಅ ನ್ಯೂ ಮಾಡರ್ನ್ ವೇ, ನಾಟ್ ಜಸ್ಟ್ ಫಾರ್ ಹರ್ ಪಾಸ್ಟ್ ಗ್ಲೋರಿ. ಅಂದರೆ ಕವಿ ಇಲ್ಲಿ ಕೇವಲ ಹಳೆದಷ್ಟೇ ಅಲ್ಲದೆ, ಅಂದರೆ ಹಿಂದಿನ ಕಾಲದಾದಂಥ ಅಭಿವೃದ್ಧಿಗಳು ಅಷ್ಟೇ ಅಲ್ಲದೆ ಪ್ರೆಸೆಂಟ್ ಏನಾಗ್ತಿದೆ ಅದನ್ನು ಕೂಡ ಹಾಡಿ ಪ್ರೈಸ್ ಮಾಡಬೇಕಂತ ಬಯಸ್ತಾ ಇದ್ರು. He wants to sing about her present progress and future potential. ಅಂದರೆ ಈಗ ಆಗ್ತಕ್ಕಂಥ ಅಭಿವೃದ್ಧಿಗಳು ಮತ್ತು ಮುಂದೆ ಆಗ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ಹಾಡೋಕ್ಕೆ ಬಯಸ್ತಾ ಇದ್ರು. ದಿಸ್ ಇನ್ಕ್ಲೂಡ್ಸ್ ಪ್ರೈಸಿಂಗ್ ಹರ್ ನ್ಯೂ ಇಂಡಸ್ಟ್ರಿಯಲ್ ಅಚೀವ್ಮೆಂಟ್ಸ್ ಲೈಕ್ ಸ್ಟೀಲ್ ಮಿಲ್ಸ್ ಆ್ಯಂಡ್ ಡ್ಯಾಮ್ಸ್. ಅಂದರೆ ಕೈಗಾರಿಕೆಯ ಅಭಿವೃದ್ಧಿ ಬಗ್ಗೆ, ಅದರಲ್ಲಿ ಮುಖ್ಯವಾಗಿ ಈ ಮೀಲ್ಸ್, ಉಕ್ಕಿನ ಕೈಗಾರಿಕೆಯು ಸ್ಟೀಲ್ ಮಿಲ್ಸ್ ಆಗಿರ್ಬೋದು, ಅಣೆಕಟ್ಟುಗಳಾಗಿರ್ಬೋದು, ಅದರ ಬಗ್ಗೆ ಹಾಡಬೇಕಂತ ಬಯಸ್ತಾ ಇದ್ರು. He also wishes to highlight her clean streets and hard-working people in fields and factories.
ಶ್ರಮಿಕರು ಕಷ್ಟಪಟ್ಟು ಶ್ರಮ ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಹಿ ವಾಂಟ್ಸ್ ಟು ಪ್ರೈಸ್ ಅ ವಿಷನ್ ಆಫ್ ಇಂಡಿಯಾ ವೇರ್ ನೋ ಮದರ್ ಕ್ರೈಸ್ ಆ್ಯಂಡ್ ನೋ ಇನ್ನೋಸೆಂಟ್ ಬ್ಲಡ್ ಇಸ್ ಸೆಟ್. ಹಿಸ್ ಪ್ರೈಸ್ ಈಸ್ ಫಾರ್ ಅ ಸ್ಟ್ರಾಂಗ್, ಪ್ರಾಸ್ಪರಸ್ ಆ್ಯಂಡ್ ಪೀಸ್ಫುಲ್ ನೇಷನ್. ಒಟ್ಟಾರೆ ಕವಿ ಭಾರತದ ಒಂದು ಅಭಿವೃದ್ಧಿ ಬಗ್ಗೆ ಹಾಡಬೇಕಂತ ಬಯಸ್ತಾ ಇದ್ದರು. ಓಕೆ, ಈಗ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 6 ಅಲ್ಲಿ ರೀಡ್ ದ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಇದು 3 ಅಂಕದ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇದೆ. ಸೊ ಸ್ಟೇಟ್ಮೆಂಟ್ ಏನಿದೆ? ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚಾರ್ಡ್. ಇದು ಒಂದು ಸ್ಟೇಟ್ಮೆಂಟ್ ಇದೆ. ಇದು ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಪಾಠದಿಂದ ಒಂದು ಸಾಲು. ಇದು ಯಾರು ಹೇಳಿದ್ರು? ಈ ಥರ ಎಕ್ಸ್ಟ್ರಾಕ್ಟ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಎ, ಹೂ ಈಸ್ ದ ಐ ಹಿಯರ್? ಇಲ್ಲಿ ಐ ಅಂತ ಬರೆದಿದ್ದಾರಲ್ಲ ಪ್ರಾರಂಭದಲ್ಲಿ. ಐ ಅಂದರೆ ಯಾರು? ಐ ಅಂದರೆ ಡಾನ್ ಅನ್ಸೆಲ್ಮೋ. ಇನ್ನು ಬಿ, ಹೂ ವೇರ್ ದ ಗುಡ್ ಪೀಪಲ್? ಇಲ್ಲಿ ಗುಡ್ ಪೀಪಲ್ ಅಂದರೆ ಯಾರು? ಗುಡ್ ಪೀಪಲ್ ಮೀನ್ಸ್ ಅಮೇರಿಕನ್ಸ್. ಇನ್ನು ಸಿ ಪ್ರಶ್ನೆ ಏನಿದೆ? ವೈ ಡಿಡಂಟ್ ಹೀ ಸೆಲ್ ದ ಟ್ರೀಸ್? ಯಾಕೆ ಅವರಿಗೆ ಮರಗಳನ್ನು ಮಾರಕ್ಕಾಗಿಲ್ಲ? ಅಂದರೆ ಡಾನ್ ಅನ್ಸೆಲ್ಮೋ ಅವರು ಮರಗಳನ್ನು ಯಾಕೆ ಮಾರಿಲ್ಲ? ಆನ್ಸರ್ ಅನ್ಕೊಂಬರೋಣ. ಬಿಕಾಸ್ ದ ಟ್ರೀಸ್ ಬಿಲಾಂಗ್ಸ್ ಟು ದಿ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ. ಯಾಕಂದರೆ ಆ ಮರಗಳು ರಿಯೋ ಆ್ಯಂಡ್ ಮೇಡಿಯೋ ಮಕ್ಕಳಿಗೆ ಸೇರಿದ್ದು. ಹೀಗಾಗಿ ಡಾನ್ ಅನ್ಸೆಲ್ಮೋ ಅವರು ಅವುಗಳನ್ನು ಮಾರಿರಲಿಲ್ಲ. ಇಲ್ಲಿ ಎ, ಬಿ, ಸಿ 3 ಪ್ರಶ್ನೆ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನ ನೀವು ಕೇರ್ಫುಲ್ಲಾಗಿ ಓದಿಕೊಂಡು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಈ ಪ್ರಶ್ನೆಗಳು ಕೇವಲ FA ಟೆಸ್ಟಿಗೆ ಅಷ್ಟೇ ಅಲ್ಲದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕೂಡ ರಿಪೀಟ್ ಆಗ್ಬೋದು. ಅದಕ್ಕಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 7 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 8 to 10 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಬರೆಯಿರಿ ಅಂತ. 8-10 ವಾಕ್ಯದಲ್ಲಿ ಬರೆಯಿರಿ ಅಂದರೆ ಅದು 4 ಅಂಕದ ಪ್ರಶ್ನೆ ಇರುತ್ತೆ. 5 ಅಥವಾ 6 ವಾಕ್ಯ ಅಂದಿದ್ರೆ ಅದು 3 ಅಂಕದ ಪ್ರಶ್ನೆ. 2 ಅಥವಾ 3 ವಾಕ್ಯ ಅಂದಿದ್ರೆ ಅದು 2 ಅಂಕದ ಪ್ರಶ್ನೆ ಇರುತ್ತೆ. ಸೊ ಇಷ್ಟು ನಾವು ನೆನಪಿಟ್ಕೋಬೇಕು. 8ರಿಂದ 10 ಅಂದರೆ 4 ಅಂಕ. 4 ಅಂಕಕ್ಕೆ ಯಾವ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಕ್ವೆಶನ್ ನಂಬರ್ 10, ಹೌ ಡಸ್ ದ ಲ್ಯಾಂಡ್ ಇನ್ ದಿ ಪೋಯಮ್ ಐ ಆಮ್ ದ ಲ್ಯಾಂಡ್ ಎಕ್ಸ್ಪ್ರೆಸ್ ದ ಪೇಷನ್ಸ್ ಆ್ಯಂಡ್ ಪೇನ್ಸ್? ಅಂದರೆ ಐ ಆಮ್ ದ ಲ್ಯಾಂಡ್ ಕವನದಲ್ಲಿ ಭೂಮಿ ತಾಯಿಯು ತನ್ನ ತಾಳ್ಮೆ ಶಕ್ತಿಯನ್ನು ಮತ್ತು ನೋವುಗಳನ್ನು ಯಾವ ಥರ ವ್ಯಕ್ತಪಡಿಸಿದ್ದಾರೆ? ಇಲ್ಲಿ 2 ಬರೀಬೇಕು. ಭಾರತಿ ಅನುಭವಿಸ್ತಕ್ಕಂಥ ಕಷ್ಟಗಳು, ಪೇನ್ಗಳು ಮತ್ತು ತಾಳ್ಮೆ ಶಕ್ತಿ ಬಗ್ಗೆ. ಒಟ್ಟಾರೆ ಐ ಆಮ್ ದ ಲ್ಯಾಂಡ್ನ ಒಂದು ಶಾರ್ಟ್ ಆದ ಸಾರಾಂಶವಾದ ರೂಪದಲ್ಲಿ ಇದನ್ನು ಬರೀಬಹುದು. ಆನ್ಸರ್ ಹುಡುಕಬೋಣ. ಇನ್ ದಿ ಪೋಯಮ್ ಐ ಆಮ್ ದ ಲ್ಯಾಂಡ್ ಎಕ್ಸ್ಪ್ರೆಸಸ್ ಇಟ್ಸ್ ಪೇಷನ್ಸ್ ಆ್ಯಂಡ್ ಪೇನ್ ಥ್ರೂ ಇಟ್ಸ್ ಸೈಲೆಂಟ್ ಸಫರಿಂಗ್. ಮೌನವಾಗಿ ನಿರಳುವ ಮೂಲಕ ತಾಯಿ ಭಾರತಿ ತನ್ನ ನೋವುಗಳನ್ನು, ತನ್ನ ತಾಳ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಪೀಪಲ್ ಶೌಟ್, ಬಿಲ್ಡ್ ಫೆನ್ಸಸ್ ಆ್ಯಂಡ್ ಡ್ರೈವ್ ವೆಹಿಕಲ್ಸ್ ಆನ್ ಇಟ್. ಜನ ಕೂಗ್ತಾರೆ, ಜಗಳ ಆಡ್ತಾರೆ, ಬೇಲಿಗಳನ್ನು ಹಾಕ್ತಾರೆ, ವೆಹಿಕಲ್ಗಳನ್ನು ಡ್ರೈವ್ ಮಾಡ್ತಾರೆ. ಬಟ್ ದ ಲ್ಯಾಂಡ್ ಸ್ಟೇಸ್ ಕ್ವೈಟ್. ಇಷ್ಟೆಲ್ಲ ಆದರೂ ಕೂಡ ಭೂಮಿ ತಾಯಿ ಕ್ವೈಟಾಗಿ ಅಂದರೆ ಶಾಂತವಾಗಿ ಕೊಡ್ತಾಳೆ, ಮೌನವಾಗಿ ಕೊಡ್ತಾಳೆ. ಆ್ಯಂಡ್ ಪೇಷನ್ಸ್, ತಾಳ್ಮೆಯಿಂದ ವೇಟ್ ಮಾಡ್ತಾಳೆ. ಇಟ್ ಫೀಲ್ಸ್ ದ ಪೇನ್ ವೆನ್ ಪೀಪಲ್ ಫೈಟ್ ವಾರ್ಸ್ ಆನ್ ಈಟ್. ಈ ಭೂಮಿ ಮೇಲೆ ಜನ ಯುದ್ಧ ಮಾಡೋದು ಕಂಡ್ರೆ ಅವಳಿಗೆ ಏನಾಗುತ್ತೆ? ಪೇನ್ ಆಗುತ್ತೆ. ಡಿಗ್ಸ್ ಹೋಲ್, ಭೂಮಿಯನ್ನು ಕೊರೆದಾಗ ಅವಾಗ ಕೂಡ ಪೇನ್ ಆಗುತ್ತೆ. ಆ್ಯಂಡ್ ಪ್ಲ್ಯಾಂಟ್ ಬಾಂಬ್ಸ್ ಇನ್ ಇಟ್ಸ್ ಚೆಸ್ಟ್. ಬಾಂಬ್ಗಳನ್ನ ಎಸೆಯೋ ಮೂಲಕ ಏನು ಹರ್ಟ್ ಮಾಡ್ತಾರೋ ಅದರಿಂದ ಕೂಡ ಭೂಮಿ ತಾಯಿಗೆ ಪೇನ್ ಆಗುತ್ತೆ. ಬಟ್ ದ ಲ್ಯಾಂಡ್ ಇಸ್ ಆಲ್ಸೋ ಹೋಪ್ಫುಲ್. ಆದರೂ ಕೂಡ ಭೂಮಿ ತಾಯಿಗೆ ಒಂದು ಭರವಸೆ ಇದೆ. ಮುಂದೆ ಇವರು ಸುಧಾರಿಸ್ಬೋದೇನೋ, ಚೇಂಜ್ ಆಗ್ಬೋದೇನೋ. ಇಟ್ ವೇಟ್ಸ್ ಪೇಷೆಂಟ್ಲಿ ಫಾರ್ ದ ಡೇ ವೆನ್ ಆ ಚೈಲ್ಡ್ ವಿಲ್ ಕಮ್ ಟು ಪ್ಲ್ಯಾಂಟ್ ಅ ಸೀಡ್. ಇವತ್ತಿಲ್ಲ ನಾಳೆ ಮುಂದೆ ಬರ್ತಕ್ಕಂಥ ಮಕ್ಕಳಾದರೂ ಕೂಡ ಭೂಮಿ ಮೇಲೆ ಮರಗಳನ್ನು ನೆಟ್ಟು ನನ್ನನ್ನು ರಕ್ಷಿಸ್ತಾರೆ, ಭೂಮಿಯನ್ನು ರಕ್ಷಿಸ್ತಾರೆ ಅಂತ ಭರವಸೆಯೊಂದಿಗೆ ಕಾಯ್ತಾ ಇದ್ದಾಳೆ. ಶೋವಿಂಗ್ ಕೇರ್ ಆ್ಯಂಡ್ ಲವ್. ಅದಕ್ಕಾಗಿ ನಮ್ಮನ್ನೆಲ್ಲ ಕೇರ್ ಮಾಡ್ತಾಳೆ, ಲವ್ ಮಾಡ್ತಾಳೆ ಭೂಮಿ ತಾಯಿ. ದಿಸ್ ಕ್ವೈಟ್ ವೈಟಿಂಗ್ ಇವನ್ ಆಫ್ಟರ್ ಬೀಯಿಂಗ್ ಹರ್ಡ್ ಶೋಸ್ ದ ಲ್ಯಾಂಡ್ಸ್ ಗ್ರೇಟ್ ಪೇಷನ್ಸ್. ಇಷ್ಟೆಲ್ಲ ನಾವು ಭೂಮಿಗೆ ಹಾನಿ ಮಾಡಿದ್ರು ಕೂಡ, ಪೇನ್ ಮಾಡಿದ್ರು ಕೂಡ ಅವಳಿಗೆ ಒಂದು ಭರವಸೆಯಿಂದ ವೇಟ್ ಮಾಡ್ತಾ ಇದ್ದಲ್ಲ, ಇದು ಆ ಭೂಮಿ ತಾಯಿಗಿರ್ತಕ್ಕಂಥ ಒಂದು ಗ್ರೇಟ್ ಪೇಷನ್ಸ್ ಅಂತ ಹೇಳ್ಬೋದು. ಇಷ್ಟು ಉತ್ತರ ಬರೆದರೆ ಸಾಕು, ನಾವು ಈಸಿಯಾಗಿ
ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಡೌನ್ಲೋಡ್ ಮಾಡ್ತಕ್ಕಂಥ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಜೊತೆಗೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.